ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಹೊಸ ರೇಷನ್ ಕಾರ್ಡ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದರೆ ಅರ್ಜಿ ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಅದು ಏನಿದೆ ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಏನಪ್ಪ ಅಂತ ಹೇಳಿದರೆ, ಇವತ್ತು ಬೆಳಗ್ಗೆಯಿಂದ ಹೊಸ ರೇಷನ್ ಕಾರ್ಡಿಗೆ ಅಪ್ಲಿಕೇಶನನ್ನು ಬಿಟ್ಟಿದ್ದಾರೆ. ಬಟ್ ಇದನ್ನು ಯಾವಾಗ ಎಂಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಮತ್ತು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ಮತ್ತು ನಿಮ್ಮದು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನೀವು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಥವಾ CSC ಸೆಂಟರ್ಗಳಲ್ಲಿ ನೀವು ಹೋಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಬಟ್ ಸರ್ವರ್ ಯಾವಾಗಿರುತ್ತೆ ಯಾವಾಗಿರೋದಿಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಆದಷ್ಟು ಇದೆಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇತ್ತು ಅಂತ ಹೇಳಿದರೆ, ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ಹೊಸ ರೇಷನ್ ಕಾರ್ಡಿಗೋಸ್ಕರನೇ. ರೇಷನ್ ಕಾರ್ಡ್ ಯಾವಾಗ ಬರುತ್ತೆ ಅಂತೆಲ್ಲ ಕೇಳ್ತಾ ಇದ್ರಿ. ಇದು ಯಾವಾಗ ಬಿಡ್ತಾರೆ, ಯಾವಾಗ ಹೋಗುತ್ತೆ ಅನ್ನೋ ಮಾಹಿತಿ ಯಾರಿಗೂ ಇರೋದಿಲ್ಲ. ಸೊ ಅದು ಸರ್ಕಾರ ಕೊಟ್ಟಾಗಲೇ ಗೊತ್ತಾಗೋದು. ಸಡನ್ನಾಗಿ ಕೊಟ್ಟಿದ್ದಾರೆ. ಸೊ ಇವತ್ತು ಬೆಳಗ್ಗೆಯಿಂದ ಸರ್ವರ್ ಓಪನ್ ಆಗಿದೆ. ಹೊಸ ರೇಷನ್ ಕಾರ್ಡನ್ನು ಹಾಕ್ಬೋದು. ಅಂದರೆ ಯಾರೆಲ್ಲ ಕುಟುಂಬದಿಂದ ಹೊರಗೆ ಬಂದು ನಾನು ಹೊಸ ಅಪ್ಲಿಕೇಶನ್ ಮಾಡಿಸ್ಬೇಕಂತ ಇದ್ದೀನಿ ಅನ್ನೋರು, ಇಲ್ಲ ಹೊಸ್ದಾಗಿ ಮದುವೆ ಆಗಿರೋರು, ಸೊ ಈ ಥರದವ್ರಿಗೆ, ಇಲ್ಲ ಕಾರ್ಡ್ ಹೋಗಿರುತ್ತೆ ನಾವು ಹೊಸ್ದಾಗಿನೇ ತೊಗೋಬೇಕು ಅಂತ ಇರ್ತಿರಲ್ವ. ಸೊ ಈ ಥರದವರೆಲ್ಲ ಬಂದು ಹೊಸ ರೇಷನ್ ಕಾರ್ಡಿಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಮತ್ತು ಸುಮಾರಷ್ಟು ಜನ ಕೇಳ್ತಾ ಇದ್ದೀರಾ ತಿದ್ದುಪಡಿಗೆ ಅವಕಾಶ ಕೊಟ್ಟಿಲ್ವಾ ಅಂತೇಳಿ. ನಾನು ರೇಷನ್ ಕಾರ್ಡ್ ತಿದ್ದುಪಡಿದು ಒಂದು ವೀಡಿಯೋನ ಬಿಟ್ಟಿದ್ದೀನಿ. ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ನೀವಲ್ಲಿ ಹೋಗಿಬಿಟ್ಟು ನಾನು ಆ ಒಂದು ವಿಡಿಯೋನ ನಾನು ಲಿಂಕನ್ನು ಇಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಚೆಕ್ಔಟ್ ಮಾಡಿ ನೀವು. ಸೊ ತಿದ್ದುಪಡಿನಲ್ಲಿ ಏನೇನೆಲ್ಲ ತಿದ್ದುಪಡಿ ಮಾಡ್ತಾರೆ ಅನ್ನೋದನ್ನು ನಾನು ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಹೋಗಿ ನೋಡಿ. ಸೊ ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರೋದು ಹೊಸ ರೇಷನ್ ಕಾರ್ಡ್ಗಳಿಗೆ ಮಾತ್ರನೇ. ಅಂದರೆ ಯಾರದೆಲ್ಲ ಹೊಸದಾಗಿ ನಾವು ರೇಷನ್ ಅಪ್ಲಿಕೇಶನ್ ಹಾಕಿ ಹೊಸ ರೇಷನ್ ಕಾರ್ಡ್ ತೊಗೋಬೇಕು ಅಂತ ಇದ್ದರೆ, APL ಆಗಿರ್ಬೋದು, BPL ಆಗಿರ್ಬೋದು, ಅಂಥವ್ರಿಗೆ ಬಂದು ಈ ಒಂದು ಮಾಹಿತಿ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಹೊಸ ರೇಷನ್ ಕಾರ್ಡನ್ನು ಬಿಟ್ಟಿದ್ದಾರೆ, ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ಕರೆದಿದ್ದಾರೆ. ಸೊ ದಯವಿಟ್ಟು ಹೋಗಿ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಇವತ್ತೇ ಹಾಕಿ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನು ತೊಗೊಂಡೋಗಿ ಇವತ್ತೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೀನಿ. ಮಿಸ್ ಮಾಡ್ಕೋಬೇಡಿ. ತುಂಬ ಜನದ್ದು ಕಾರ್ಡೆಲ್ಲ ಹೋಗಿ ಲಾಸ್ಟ್ ಕಳೆದ ತಿಂಗಳಲ್ಲಿ ಏನಂತ ಹೇಳಿದರೆ, ಇದು ಪರಿಷ್ಕರಣೆ ಎಲ್ಲ ಆದಾಗ ತುಂಬ ಜನ ಕಾರ್ಡ್ಗಳು ಕಳ್ಕೊಂಡಿದ್ದೀರ. ಅದರಲ್ಲಿ ಸುಮಾರು ಒಂದಷ್ಟು ವ್ಯತ್ಯಾಸಗಳು ಇತ್ತು. ಮತ್ತು ಅದರಲ್ಲಿ ಕಾರ್ಡ್ ಬರದೇ ಇರೋರು ಹೊಸ್ದಾಗಿ ಅಪ್ಲೈ ಮಾಡಬೇಕು ಅನ್ನೋ ಒಂದು ಮಾಹಿತಿಯೂ ಇದೆ. ನಿಮ್ಮ ಒಂದು ಹತ್ತಿರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಿಸಿಟ್ ಮಾಡಿ, ಅಲ್ಲಿ ಮಾಹಿತಿನ ಪಡ್ಕೊಂಡು ನೀವು ರೇಷನ್ ಕಾರ್ಡಿಗೆ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತೀನಿ. ಸೊ ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.